ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ಗೆ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದ ಫೋಟೋಗಳು ವೈರಲ್ ಆಗಿದ್ವು. ಇದಾದ ಬಳಿಕ ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿ ದರ್ಶನ್ನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಹೀಗಾಗಿ ಜೈಲಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಇದರ ನಡುವೆ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಬಂಧಿಖಾನೆ ಡಿಐಜಿ ಆಗಿದ್ದಾರೆ. ಅವರ ಹೆಸರು ಕೆಡಿಸೋಕೆ ಕೆಲವರು ಮುಂದಾದಂತೆ ಕಾಣ್ತಿದೆ. ಯಾಕೆ ಅಂತ ನೋಡೋಣ ಬನ್ನಿ. ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಐಪಿಎಸ್, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್ ಡಿಐಜಿ. ಇಲ್ಲಿ ಕಾಸು ಕೊಟ್ಟರೆ ಎಲ್ಲ ಸಿಗುತ್ತೆ. ಶೌಚಾಲಯದ ಅಡಿಯಲ್ಲಿರೋ ಪೈಪಿನಲ್ಲಿ ಬಚ್ಚಿಟ್ಟಿರೋ ಮೊಬೈಲ್ಗಳು, ನೀರು ಪೈಪಿನಲ್ಲಿ ಕವರ್ನಲ್ಲಿ ಸುತ್ತಿಟ್ಟಿರೋ ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡ್ತಿರೋ ಪೊಲೀಸ್ ಅಧಿಕಾರಿಗಳು, ಜೈಲಿನಲ್ಲಿ ಬಿಂದಾಸ್ ಆಗಿ ಮೊಬೈಲ್ ಬಳಸ್ತಿರೋದೇ ಅಲ್ಲದೆ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ನಮಗೆ ಮೊಬೈಲ್ ಕೊಟ್ಟಿದ್ದಾರೆ ಅಂತಿರೋ ಕೈದಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಕೈದಿಗಳ ಕಳ್ಳಾಟ. ಬಿಂದಾಸ್ ಆಗಿ ಫೋನ್ ಬಳಕೆ ಮಾಡ್ತಿರೋ ಕೈದಿಗಳು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದ. ಈ ವೇಳೆ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾಸೀನನ ಜೊತೆ ಸ್ಟೈಲ್ ಆಗಿ ಸಿಗರೆಟ್ ಸೇದುತ್ತಾ ಕಾಫಿ ಮಗ್ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ದ. ಈ ಫೋಟೋಗಳು ಸಖತ್ ವೈರಲ್ ಆಗಿದ್ವು. ಇದಾದ ಬಳಿಕ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿದ್ದ. ನಂತರ ಜಾಮೀನು ಪಡೆದು ಹೊರಬಂದಿದ್ದ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾದ ಕಾರಣ ಕೊಲೆ ಕೇಸ್ನಲ್ಲಿ ದರ್ಶನ್ ಎರಡನೇ ಬಾರಿ ಜೈಲು ಸೇರಿದ್ದ. ಜಾಮೀನು ರದ್ದು ಮಾಡೋ ವೇಳೆ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ನೀಡಿತ್ತು. ದರ್ಶನ್ಗೆ ರಾಜಾತಿಥ್ಯ ನೀಡದಂತೆ ಎಚ್ಚರಿಕೆ ನೀಡಿತ್ತು. ದರ್ಶನ್ಗೆ ರಾಜಾತಿಥ್ಯ ನೀಡದಂತೆ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ನೀಡಿತ್ತು. ದರ್ಶನ್ ಜೈಲು ಪಾಲಾದ ಬಳಿಕ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಸೋ ಕೆಲವು ವಿಡಿಯೋಗಳು ವೈರಲ್ ಆಗಿದ್ವು. ಇದರ ಹಿಂದೆ ದರ್ಶನ್ ಬಂಟರ ಕೈವಾಡವಿದೆ ಅನ್ನೋ ಅನುಮಾನಗಳು ಇದ್ದಿದ್ವು. ವಿಡಿಯೋಗಳು ವೈರಲ್ ಆದ ಬಳಿಕ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಮೊಟ್ಟ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿಯನ್ನ ಜೈಲು ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡಲಾಗಿತ್ತು. ಇದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಟಫ್ ರೂಲ್ಸ್ ಜಾರಿಗೆ ಬಂದಿತ್ತು. ಇದರ ನಡುವೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಮತ್ತೆ ಕೈದಿಗಳ ಕಳ್ಳಾಟ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ. ಯಾಕಂದ್ರೆ ಜೈಲಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಕೈದಿಯೊಬ್ಬನ ವಿಡಿಯೋ ಸಖತ್ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್. ಪರಪ್ಪನ ಅಗ್ರಹಾರದಲ್ಲಿ ಅವಿತಿಟ್ಟಿದ್ದ ಮೊಬೈಲ್ಗಳು ವಶಕ್ಕೆ. ಯಾವಾಗ ಐಪಿಎಸ್ ಅಧಿಕಾರಿ ಜೈಲು ಡಿಐಜಿ ಅಲೋಕ್ ಕುಮಾರ್ ನಮಗೆ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಹೇಳಿರೋ ವಿಡಿಯೋ ವೈರಲ್ ಆಯಿತೋ ತಕ್ಷಣವೇ ಜೈಲು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವಿತಿಟ್ಟಿದ್ದ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳು ಅಲರ್ಟ್ ಆದ ಬಳಿಕ ಕೈದಿಗಳು ಎಲ್ಲೆಲ್ಲಿ ಮೊಬೈಲ್ಗಳನ್ನು ಅಡಗಿಸಿಟ್ಟಿದ್ದಾರೆ ಅಂತ ಪತ್ತೆ ಹಚ್ಚುವ ಕಾರ್ಯ ಮಾಡಿದ್ರು. ಬಳಿಕ ಅವರಿಂದಲೇ ಆ ಮೊಬೈಲ್ಗಳನ್ನು ಹೊರತೆಗೆಸುವ ಕಾರ್ಯ ಮಾಡಿದ್ರು. ಅಲ್ಲದೆ ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ. ವಿಡಿಯೋ ವೈರಲ್ ಬಳಿಕ ಜೈಲಧಿಕಾರಿಗಳು ಸಸ್ಪೆಂಡ್. 3 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ. ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಸ್ತಿರೋ ವಿಡಿಯೋ ವೈರಲ್ ಆಯಿತೋ ಪೊಲೀಸ್ ಇಲಾಖೆಯ ಮಾನ ಮತ್ತೆ ಹರಾಜಾಗಿದೆ.
ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ನಿಲ್ಲಿಸಲು ಯಾರಿಂದಲೂ ಆಗಲ್ಲ ಅನ್ನೋ ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರಿಂದ ಪೊಲೀಸ್ ಇಲಾಖೆ ಮುಜುಗರ ಅನುಭವಿಸುವಂತಾಗಿದೆ. ಹೀಗಾಗಿ ವಿಡಿಯೋ ವೈರಲ್ ಆದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನ 3 ವಾರ್ಡನ್ಗಳನ್ನ ಸಸ್ಪೆಂಡ್ ಮಾಡಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಷ್ಟೇ ಟಫ್ ರೂಲ್ಸ್ ತಂದ್ರೂ ಕೈದಿಗಳು ರಂಗೋಲಿ ಕೆಳಗೆ ನುಗ್ಗುವ ಕೆಲಸ ಮಾಡ್ತಿದ್ದಾರೆ. ಅಲ್ಲೇ ಕೆಲವು ಅಧಿಕಾರಿಗಳು ಲಂಚದ ಆಸೆಗೆ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿರೋ ಆರೋಪ ಮತ್ತೆ ಕೇಳಿ ಬರ್ತಿದೆ. ಪ್ರಕರಣದ ಕುರಿತು ಸ್ಪಷ್ಟನೆ ನೀಡಿದ ಅಲೋಕ್ ಕುಮಾರ್, ಅಲೋಕ್ ಹೆಸರು ಬಳಸಿದ್ದ ಕೈದಿಗಳಿಗೆ ಅಧಿಕಾರಿಗಳ ಕ್ಲಾಸ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ಸಿಗೋಕೆ ಅಲೋಕ್ ಕುಮಾರ್ ಕಾರಣ ಅಂತ ಒಬ್ಬ ಕೈದಿ ಬಿಂದಾಸಾಗಿ ಹೇಳಿಕೊಂಡಿದ್ದ. ಅಲ್ಲೇ IPS ಅಧಿಕಾರಿಯೇ ನನಗೆ ಮೊಬೈಲ್ ಸಿಗಲು ಕಾರಣರಾಗಿದ್ದಾರೆ ಅಂತ ಒಬ್ಬ ಕೈದಿ ಏನೇನೋ ಪುಂಗಿದ್ದ. ವೈರಲ್ ವಿಡಿಯೋದಲ್ಲಿ ತಮ್ಮ ಹೆಸರು ಕೇಳಿಬಂದ ಕುರಿತು ಅಲೋಕ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಈಗಾಗಲೇ 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಜೈಲು ಮುಖ್ಯಾಧಿಕಾರಿಯ ವಿರುದ್ಧ ಇಲಾಖೆ ತನಿಖೆ ಕೈಗೊಂಡು ಅವರು ತಪ್ಪಿದ್ದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ಅಲೋಕ್ ಕುಮಾರ್ ಹೆಸರು ಬಳಸಿದ್ದ ಕೈದಿಗಳಿಗೆ ಅಧಿಕಾರಿಗಳು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 7ನೇ ತಾರೀಕು ಸುಮಾರು 12 ಗಂಟೆ 12:53ಗೆ ಇವನು ಅಭಿ ಒಬ್ಬ ಇದ್ದಾನೆ. ಅವನು ಇದು ಹೆನ್ನೂರು ಬಂಡೆ ಮರ್ಡರ್ ಕೇಸ್ನಲ್ಲಿ 2.5 ವರ್ಷ ಹಿಂದೆ ಅವನು ವಿಘ್ನೇಶ್ ಯಾರು ಬಹುಶಃ ಇದ್ದಾನೆ. ಆ ಒಂದು ಮರ್ಡರ್ನಲ್ಲಿ ಅವನು, ದರ್ಶನ್ ಮತ್ತೊಬ್ಬ ರಕ್ಷಿತ್ ಇವೆಲ್ಲ ಇದ್ದು. ರಕ್ಷಿತ್ ಈಗ ಅವನು ಹೊರಗಡೆ ಹೋಗಿದ್ದಾನೆ. ಈ ಒಂದು ಅನ್ನ ದರ್ಶನ್ ಅವನು ಕೂಡ ಅಲ್ಲೇ ಇದ್ದಾನೆ. ಸೊ ದರ್ಶನ್ದು ಆ ದಿವಸ ಅವನ ಕಡೆ ಮೊಬೈಲ್ ಸಿಕ್ಕಿತ್ತು. ಅದಕ್ಕಾಗಿ ಅವನಿಗೆ ಶಿಫ್ಟ್ ಅಲ್ಲಿ ಕ್ವಾರಂಟೈನ್ ಬ್ಯಾರಕ್ಕೆ ಮಾಡಿದ್ದೀವಿ. ಮತ್ತೆ ಈಗ ನಾವು ಜೈಲಿನಲ್ಲಿ ಆಲ್ಫಾಬೆಟಿಕಲ್ ಎಲ್ಲ ಕೈದಿಗಳಿಗೆ ಈಗ ಗ್ಯಾಂಗ್ ಪ್ರಕಾರ ಇದ್ರು. ಈಗ ಆಲ್ಫಾಬೆಟಿಕಲ್ ನಾವು ಎಲ್ಲರಿಗೆ ಬ್ಯಾರಕ್ ನಾವು ಅವ್ರಿಗೆ ಲೊಕೇಟ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಇವರು ರೊಚ್ಚಿಗೆದ್ದು ಏನಾದ್ರು ಮತ್ತೆ ಅವ್ರಿಗೆ ಬಹುಶಃ ಗೊತ್ತಾಯ್ತು ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಇವರು ಈ ರೀತಿ ಒಂದು ತರಲೆ ಮಾಡಕ್ಕೆ ಒಂದು ಅದು ಏನಿದೆ ಈ ಫೋನ್ ಏನಿದೆ ಒಂದು ಟಾಯ್ಲೆಟ್ ನಲ್ಲಿ 2 ಫೀಟ್ ಕೆಳಗಡೆ ಪೈಪ್ ನಲ್ಲಿ ಇಟ್ಟಿದ್ರು. ಅಲ್ಲಿಂದ ತಗೊಂಡು ಅವ್ರು ಯೂಸ್ ಮಾಡ್ಕೊಂಡು ಮತ್ತೆ ಇದು ಒಂದು ಯಾವ ಸುದ್ದಿ ವಾಹಿನಿಗೆ ಅವರು ಕಳ್ಸಿದ್ರು. ನಮ್ಗೆ ಕೂಡ ನಿನ್ನೆ ಗೊತ್ತಾಯ್ತು. ನಾವು ಅನ್ಸುಕುಮಾರ್ SP ಅವರಿಗೆ ತಕ್ಷಣ ಮೆಸೇಜ್ ಕೊಟ್ಟಿದ್ದೀವಿ. ಇವ್ರಿಗೆಲ್ಲರಿಗೆ ರೌಂಡ್ ಅಪ್ ಮಾಡಿ ಮತ್ತೆ ಮೊಬೈಲ್ ಫೋನ್ ಸೀಸ್ ಮಾಡಿ ಅಲ್ಲಿ ಒಂದು ಕೇಸ್ ಕೂಡ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಮತ್ತೆ ನಿರ್ಲಕ್ಷಣಾ ಸಲುವಾಗಿ 3 ಜನ ವಾರ್ಡರ್ ಇದ್ದಾರೆ. ಅವ್ರ ಮೇಲೆ ನಾವು ಅವ್ರಿಗೆ ಸಸ್ಪೆಂಡ್ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಯಾರು ಜೈಲರ್ ಇದ್ರು ಅವ್ರಿಗೆ ಕೂಡ ಅವ್ರ ಮೇಲೆ ನಾವು ವಿಚಾರಣೆ ನಾವು ಮಾಡ್ತೀವಿ. ಅವ್ರ ಮೇಲೆ ಕೂಡ ಇಲಾಖಾ ಶಿಸ್ತಿನ ಕ್ರಮ ನಾವು ಜರುಗಿಸ್ತೀವಿ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಎಷ್ಟೇ ಟಫ್ ರೂಲ್ಸ್ ಜಾರಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅನ್ನೋದು ಈಗ ವೈರಲ್ ಆಗಿರೋ ವಿಡಿಯೋಗಳಿಂದ ಗೊತ್ತಾಗ್ತಿದೆ. ಯಾರು ಏನೇ ಮಾಡಿದ್ರೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ರೆ ಕೈದಿಗಳಿಗೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಜೈಲಿನ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರೂ ಕೈದಿಗಳಿಗೆ ಭಯ ಅನ್ನೋದೇ ಇಲ್ಲವಾಗಿದೆ. ಜೈಲಧಿಕಾರಿಯಾಗಿ IPS ಅಧಿಕಾರಿ ಉಸ್ತುವಾರಿ ವಹಿಸಿಕೊಂಡ ಬಳಿಕ ಕಳ್ಳಾಟಗಳಿಗೆ ಕಡಿವಾಣ ಬೀಳಬಹುದು ಅನ್ನೋ ನಂಬಿಕೆ ಕೂಡ ಹೊರಟು ಹೋಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳಿಗೆ ಹೇಗೆ ಕಡಿವಾಣ ಹಾಕ್ತಾರೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದನ್ನೆಲ್ಲ ನೋಡ್ತಿದ್ರೆ IPS ಅಧಿಕಾರಿ ಅಲೋಕ್ ಕುಮಾರ್ ಹೆಸರಿಗೆ ಮಸಿ ಬಳಿಯೋಕೆ ಕೆಲವರು ಕುತಂತ್ರ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಬಳಿಕ ಸೆಂಟ್ರಲ್ ಜೈಲಿನಲ್ಲಿ ಕಠಿಣ ನಿಯಮಗಳು ಜಾರಿಗೆ ಬಂದಿವೆ. ಇದನ್ನ ಸಹಿಸಿಕೊಳ್ಳಲಾಗದ ಕೆಲವರು ದುಡ್ಡು ಕೊಟ್ರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಅನಿಸಿಕೆ ಸೃಷ್ಟಿಸಲು ಪ್ರಯತ್ನಿಸಿದ್ದಾರೆ. ವಿಡಿಯೋ ವೈರಲ್ ಆದ ಬಳಿಕ 3 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.